ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಗಂಗಾ. ನಾವು ಹಿಂಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ಸಾರಿ, ಯಾಕಂತಂದ್ರೆ ನಾನು ಬಹಳ ದಿನದಿಂದ ಯಾವುದೇ ರೀತಿ ವಿಡಿಯೋ ಹಾಕಿದ್ದಿಲ್ಲ. ಅದಕ್ಕೆ ಕಾರಣ ಏನಂತ ನಾನು ಮುಂದಿನ ವಿಡಿಯೋದೊಳಗೆ ಹೇಳ್ತೀನಿ. ಸೊ ನಾವು ಉಡುಪಿ ಕಡೆ ಹೊಂಟಿದ್ವಿ. ಸೊ ಇಲ್ಲಿ ಮರವಂತಿ ಬೀಚ್ ಕಡೆ ಬಂದಿದ್ವಿ. ಫಸ್ಟ್ ಟೈಮ್ ನಾ ಮರವಂತಿ ಬೀಚ್ ನೋಡಿದ್ದು. ಒಂದ್ ಕಡೆ ಸಮುದ್ರ, ಒಂದ್ ಕಡೆ ನದಿ. ಉಡುಪಿ ಒಳಗೆ ನಾನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋದು ಏನೂ ಇದ್ದಿದ್ದಿಲ್ಲ. ಲಾಸ್ಟ್ ಟೈಮ್ ನಾನು ಎಕ್ಸ್ಪ್ಲೋರ್ ಮಾಡಿದ್ದೆ. ಸೊ ಈ ಸಲ ನಾನು ನನ್ನ ಬೆಸ್ಟ್ ಫ್ರೆಂಡಿಗೆ ಭೇಟಿ ಆದೆ. ಆ್ಯಂಡ್ ಅಲ್ಲಿ ಊಟ ಮಾಡಿ ಚಲೋ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸಂಜಿಕಾ ವಾಕಿಂಗ್ ಅಂತೇಳಿ ನಾವು ಕೃಷ್ಣ ಮಠಕ್ಕೆ ಹೋಗಿದ್ವಿ. ಅಲ್ಲೇ ಫುಲ್ ಅಡ್ಡಾಡಿ ಅವತ್ತಿನ ಮುಗಿಸಿದ್ವಿ. ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಕೂರ್ಗ್. ಹೌದು, ನಾವು ಭಾಳ ಎಕ್ಸೈಟೆಡ್ ಇದ್ವಿ ಕೂರ್ಗ್ ಸಲುವಾಗಿ. ಬಿಕಾಸ್ ನಾವು ಫಸ್ಟ್ ಟೈಮ್ ಕೂರ್ಗ್ ಹೊಂಟಿದ್ದೆ. ನನ್ನ ಹಸ್ಬೆಂಡ್ ಹೋಗಿ ಬಂದಿದ್ರು, ಬಟ್ ನಾನು ಹೋಗಕ್ಕೆ ಫಸ್ಟ್ ಟೈಮ್. ಇಲ್ಲಿರೋ ನೇಚರ್ ಬಗ್ಗೆ ಹೇಳ್ಬೇಕಂದ್ರೆ ಎರಡನೇ ಮಾತಿಲ್ಲ. ನೀವ ನೋಡಾಕತ್ತೀರಿ, ಇನ್ನೂ ಎಷ್ಟೋ ಒಳ್ಳೊಳ್ಳೆ ಸೀನ್ಗಳನ್ನ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟ್ ಇಟ್ ಇಸ್ ಅಮೇಝಿಂಗ್. ನೀವು ಇಲ್ಲೇನು ನೋಡಾಕತ್ತೀರಲ್ಲ, ಇದೆಲ್ಲ ಕಾಫಿ ಬೀಜ್ಗಳು. ಆಮೇಲೆ ಒಂದು ಕಾಫಿ ಎಸ್ಟೇಟಿಗೆ ಸಹ ನಾವು ಹೋಗಿದ್ವಿ. ಸೊ ಇದು ನೈಟ್ ವ್ಯೂ. ಇಲ್ಲೆಲ್ಲ ಭಾಳ ಸೋಷಲೈಸ್ ಆಗೋದು ನಮ್ಗೆ ಸ್ಪೇಸ್ ಇತ್ತು. ಭಾಳ ಜನ ಇದ್ರು, ಸ್ಟೂಡೆಂಟ್ಸ್, ವರ್ಕಿಂಗ್ ಪ್ರೊಫೆಷ್ನಲ್ ಎಲ್ಲರೂ ಇದ್ದು. ಎಲ್ಲರ ಜೊತೆ ಮಾತಾಡ್ಕೊಂಡು ಆಮೇಲೆ ಗೇಮ್ಸ್ ಆಡ್ಕೊಂಡು ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಆ್ಯಂಡ್ ನಾವು ಉಳ್ಕೊಂಡಿರುವಂತಹ ರೂಮ್ ಅಂತೂ ಭಾಳ ಚಲೋ ಇತ್ತು. ಫುಲ್ ವಿಂಟೇಜ್ ಫೀಲ್ ಕೊಡ್ತಿತ್ತು. ಅದ್ರ ಮನೆ ಮುಂದನ ಕಾಫಿ ಎಲ್ಲ ಕಾಫಿ ಬೀಜಗಳನ್ನು ಒಣಗ್ಸಕ್ಕೆ ಹಾಕ್ತಿತ್ತು. ಕಾಫಿ ಬೀಜಗಳು ಇವನ್ಲಿ ಒಣಗ್ಬೇಕಂತಂದು ಅವ್ರು ಒಂದು ಪಟ್ಟಿಯಿಂದ ಹಿಡ್ಕೊಂಡು ಸಮ ಮಾಡ್ಕೊಂಡು ಬರ್ತಾರ. ಸೊ ಆಮೇಲೆ ಅವು ಫ್ಯಾಕ್ಟ್ರಿಗೆ ಹೋಗ್ತಾವ. ಅದೆಲ್ಲ ನಿಮಗೆ ತೋರಿಸ್ತೀನಿ. ಈಗ ನಾವು ಕಾಫಿ ಎಸ್ಟೇಟಿಗೆ ಹೊಂಟೀವಿ. ಅಲ್ಲಿ ನೋಡೋಣ ಹೆಂಗೆ ಪ್ರಾಸೆಸ್ ಮಾಡ್ತಾರಂತ. ಸೊ ಇನ್ನೂ ಭಾಳ ಪ್ಲ್ಯಾನ್ಸ್ ಅದಾವ. ಇವತ್ತು ಭಾಳ ಹೆಕ್ಟಿಕ್ ಇರ್ತದೆ. ಹೆಕ್ಟಿಕ್ ಅನ್ನೋದಕ್ಕಿಂತ ಎಕ್ಸ್ಪ್ಲೋರ್ ಮಾಡೋಕೆ ಒಂದು ಅವಕಾಶ ಸಿಗ್ತೈತಿ. ಈ ವಿಡಿಯೋನ ಹಾಕಾಕತ್ತಿದ್ದೆ ಯಾಕಂದ್ರೆ ನಾನು ನಿಮ್ಮನ್ನು ಕೂರ್ಗಿ ಕರ್ಕೊಂಡು ಹೋಗ್ತೀನಿ ಹೊಂಟೇನೋ ಫೀಲಿಂಗ್ ನನಗೈತಿ. ಸೊ ಈ ರೀತಿಯಾದಂಥ ವ್ಯೂಸ್ ನೀವು ನೋಡ್ತಿರ್ಬೋದು. ಇಲ್ಲೆಲ್ಲ ಮನೆಗಳು ಎಷ್ಟು ಚಂದ ಹಂಚಿಂದ ಭಾಳ ಚಂದ ಕಾಣ್ತದೆ. ಆ್ಯಕ್ಚುಲಿ ನೀವು ರಿಯಲ್ ಆಗಿ ನೋಡಿದ್ರೆ ಇನ್ನೂ ಭಾಳ ಎಂಜಾಯ್ ಮಾಡಿ. ಯು ಮಸ್ಟ್ ವಿಸಿಟ್. ಸೊ ಈಗ ವೆಲ್ಕಮ್ ಟು ನಿಸ್ಟಿ ಪ್ಲಾಂಟೇಶನ್ ಟೂರ್ಸ್. So elaichi grows near to the ground. So elaichi is not a plant productive, it's not a root productive. Nutmeg. That side chili grows ½ inch maximum. Suryamukhi or a kandari is a local name of it. And chili grows ½ inch. These are coffee plants here. So the coffee plants called Arabica, Robusta, Excelsa and Liberica. But in Coorg, we having only two varieties, Arabica and Robusta. So both plants are near to you only, but very easily you can identify it by seeing the leaf of it. So those leaves are bigger in size, that is Robusta. And there you can see the dark green and a smaller leaf, and also the smaller slim branches we can say, and also the slim growth of a trunk. So this is Arabica. So both the Arabica and Robusta plants looks very similar. And berries as well. This one also you can get in a market and also mix with the cinnamon leaf. Because this is cheapest spice. For 10 or 20 rupees only we'll buy it. We don't buy it in a grams and all. So that's the reason people were not growing. Tree coffee. So with that also you can see the green berries with it. So here in this display area we having few plants here, but we are also not doing a plantation of it. But this can be grown in and all. So the people nowadays, the people are made very restricted for it. So we can. ಕಾಫಿ ಮತ್ತು ಮಸಾಲೆ ಪದಾರ್ಥಗಳ ಬಗ್ಗೆ ಬಹಳ ಚಲೋ ಎಕ್ಸ್ಪ್ಲೇನ್ ಮಾಡಿದ್ರು ತೇಜಸ್ ಅಂತಂದು ಇಲ್ಲೊಬ್ರು ಗೈಡ್ ಇದ್ರು. ನೀವು ನೋಡಾಕತ್ತೀರಿ, ಇವು ಕಾಫಿ ಬೀಜಗಳು. ಗಿಡದಾಗ ಅವ್ನು ನೋಡಕ್ಕೆ ಎಷ್ಟು ಮಜಾ ಅನಿಸ್ತೈತಲ್ಲ. ರಿಯಲಿ ನೀವು ಬರಲೇಬೇಕು ಇಲ್ಲಿ ನೋಡಕ್ಕೆ. ಡೆಫಿನೆಟ್ಲಿ ಖುಷಿ ಪಡ್ತೀರಿ. Drying it depends on 2 minutes because of that heat, and also from the coffee that carbon dioxide releases more in a time of roasting. That's the reason we don't allow the visitors to the factory. For the main factory. So this we had created. So the process will be a same. So the first product of the factory that will be in a light green color tea will get. So this is the first factory thing we can say. And this only is a green coffee. This you can boil it in a water, you can consume it. So without a roasting coffee, that will be a green coffee. Okay, and same like a green tea also. Without a process of a tea leaf, that will be a green coffee. So for the processing, we need to add the seeds at the top of the machine here in a temperature of 80 degrees Celsius. Using of a gas flame and using of a steaming technique, we need to roast it. For the blending, we use this.
So it's a mixer to mix the coffee powders. Or with another flavor also we can mix the coffee powder. That is common blend in all the side of India. But without chicory also. ಕಾಫಿ ಪ್ಲಾಂಟೇಶನ್ ಜೊತೆಗೆ ನಿಮ್ಗೆ ಇಲ್ಲೇ ಬಹಳಷ್ಟು ಮಸಾಲೆ ಐಟಮ್ಸ್ ಬೈ ಮಾಡಕ್ ಸಿಗ್ತೈತಿ ಆ್ಯಂಡ್ ವೈನ್ಸ್ ವೈಲ್ಡ್ ವೆರೈಟೀಸ್ ಆಫ್ ವೈನ್ ನಿಮಗೆ ಸಿಗ್ತೈತಿ ಇಲ್ಲಿ ಎಲ್ಲ ನಾವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಆ ಫ್ಲೇವರಿನ್ ವೈನ್ಸ್ ಎಲ್ಲಿ ಸಿಗ್ತಾವೆ. ಸೊ ಟೇಸ್ಟಿಂಗಿಗೂ ಇವರು ಇಟ್ಟಿದ್ರು, ನೀವು ನೋಡ್ತಿರ್ಬೋದು ಶುಂಠಿ, ಡ್ರ್ಯಾಗನ್ ಫ್ರೂಟ್, ಚಿಲ್ಲಿ, ಆ್ಯಪಲ್, ಮೆನಿ ಮೋರ್. ಈಗ ನಾನು ನಿಮಗೆ ಕಾವೇರಿ ನಿಸರ್ಗಧಾಮಕ್ಕೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಎಂಟರ್ ಆದ ತಕ್ಷಣ ನಿಮ್ಗೆ ಒಂದು ಬ್ರಿಡ್ಜ್ ಸಿಗ್ತದೆ, ಆ ಬ್ರಿಡ್ಜ್ ಮೇಲೆ ನೀವು ನಡ್ಕೊಂಡು ಹೋಗ್ತೈತೆ. ಕೆಳಗಡೆನ ನಿಮ್ಗೆ ನೋಡಕತ್ತೀರಿ ವಾಟರ್ ಬಾಡಿ ಐತಿ ಆ್ಯಂಡ್ ನೀವು ಅಲ್ಲಿ ಬೋಟಿಂಗು ಮಾಡ್ಬೋದು. ನಾವು ಆಮೇಲೆ ಬೋಟಿಂಗ್ ಮಾಡ್ತೀವಿ. ನಿಮ್ಗೆ ಇಲ್ಲಿ ಫಿಶಸ್ ಕಾಣ್ತಾವ ಅನ್ಕೊಳ್ತೀನಿ ನಾನು. ಮರದ ಮೇಲೆ ಮಾಡಿರೋ ಪೇಂಟಿಂಗ್ಸ್ ನೀವು ನೋಡ್ತಿರ್ಬೋದು, ಭಾಳ ಅಟ್ರಾಕ್ಟಿವ್ ಆಗೈತಿ. ಇಲ್ಲೂ ನೋಡ್ಬೋದು ನೀವು ಹುಲಿ ಪೇಂಟಿಂಗ್ ಮಾಡ್ಯಾರ. ಹಿಂಗೆ ಭಾಳ ಸಿಗ್ತಾವ ನಿಮ್ಗೆ ಈ ನಿಸರ್ಗಧಾಮ ಒಳಗೆ. ಸೊ ಫೋಟೋ ತಗೊಳ್ಳಿಕ್ಕೆ ಅಂತ ಕೆಲವೊಂದಿಷ್ಟು ಸ್ಪೇಸ್ ಅದಾವ ಆ್ಯಂಡ್ ಕೊಡವ ಸಂಸ್ಕೃತಿಯ ಎಲ್ಲ ಚಿತ್ರಗಳು ಅದಾವ ಇಲ್ಲಿ, ಮಹಿಳೆಯರು ಪುರುಷರು ಡ್ಯಾನ್ಸ್ ಮಾಡೋದು. ಆ್ಯಂಡ್ ದಿಸ್ ಸೆಕ್ಷನ್ ನಂಗೆ ಭಾಳ ಸೇರ್ತದೆ, ಬಾಂಬೂ ಟ್ರೀಸ್ ಚಲೋ ಇತ್ತು. ಹಾಯ್ ಇವುಗಳನ್ನೆಲ್ಲ ಕೈಯಾಗಿ ಹಿಡ್ಕೊಳಕ ಫೋಟೋ ತೆಗೆಸ್ಕೊಳ್ಳಿಕ್ಕೆಲ್ಲ ಬೇರೆ ಬೇರೆ ಪ್ರೈಸ್ ಅಮೌಂಟ್ ಇತ್ತು. ನಾವು ಜಸ್ಟ್ ನೋಡ್ಕೊಂಡು ಹೋದ್ವಿ ಏನೇನು ಐತಿ ಅಂತಂದು. ಹಾಯ್ ಬೇಬೀಸ್. ಹಾಯ್ ಟರ್ಕಿ. ಇದ್ರದ್ದು ಹೈಟ್ ಅಂತೂ ನನಗಿಂತ ಜಾಸ್ತಿ ಇತ್ತು. ಸೊ ಈ ಬರ್ಡ್ಸಿಗೆ ಫೀಡ್ ಮಾಡಬಹುದು ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಒಳಗಡೆ ಹೋದ್ವಿ. ಪಕ್ಷಿ ಸೊ ಫೈನಲಿ ಬೋಟಿಂಗ್ ಮಾಡಕತ್ವಿ. ಚಲೋ ಇತ್ತು ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಸ್ಪೇಸು ಚಲೋ ಇತ್ತು. ಅಷ್ಟು ಸ್ಪೇಸ್ ಒಳಗಡೆ ನಮ್ಗೆ ಬೋಟಿಂಗ್ ಮಾಡೋ ಒಂದು ಎಕ್ಸ್ಪೀರಿಯನ್ಸ್ ಆತ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರ ಸೇರಲು. ಸೊ ನಿಸರ್ಗಧಾಮ ಎಕ್ಸ್ಪ್ಲೋರ್ ಮಾಡುವಂಥದ್ದು ಇತ್ತು. ಭಾಳ ಚಲೋ ಇತ್ತು. ಫ್ಯಾಮಿಲಿ ಜೊತೆ ಬಂದರೆ ಭಾಳ ಎಂಜಾಯ್ ಮಾಡ್ಬೋದು. ಫ್ರೆಂಡ್ಸ್ ಜೊತೆ ಬಂದು ಹೊರಗಡೆ ಬಂದ್ರೆ ನಿಮಗೆ ಶಾಪಿಂಗ್ ಮಾಡೋಕೆ ಬಹಳಷ್ಟು ಐಟಮ್ಸ್ ಅದಾವ. ಡ್ರೆಸ್, ಪರ್ಸ್, ಈಟರೀಸ್ ಭಾಳ ಅದಾವ. ಆ್ಯಂಡ್ ಇಲ್ಲಿ ಮಸಾಲೆ ಪದಾರ್ಥಗಳಂತೂ ಎಲ್ಲ ಆಲ್ಮೋಸ್ಟ್ ಎಲ್ಲ ಅಂಗಡಿ ಮುಂದೆ ಈ ಥರ ಇಟ್ಟಿರ್ತಾರೆ ಮಸಾಲೆ ಪದಾರ್ಥಗಳನ್ನ. ನೆಕ್ಸ್ಟ್ ನಮ್ಮದು ಡೆಸ್ಟಿನೇಷನ್ ಗೋಲ್ಡನ್ ಟೆಂಪಲ್ಗೆ. ಇಲ್ಲಿ ಭಾಳ ಚಲೋ ಆರ್ಗನೈಸ್ಡ್ ಇತ್ತು, ಕ್ಲೀನ್ ಇತ್ತು. ಬೇಸಿಕಲಿ ಎಲ್ಲ ಕಡೆ ಡಸ್ಟ್ಬಿನ್ಸ್ ಎಲ್ಲ ಇಟ್ಟಿದ್ರು. ಸೊ ಇದು ಮೇನ್ ಟೆಂಪಲ್ ಕ್ಲೋಸ್ ಇತ್ತು ನಾವು ಹೋದಾಗ. ಈ ಬಿಲ್ಡಿಂಗ್ ಇಂದ ವಾಸ್ತುಶಿಲ್ಪ ನಂಗೆ ಭಾಳ ಸೇರ್ತದೆ. ಅಂದ್ರೆ ಭಾಳ ಡಿಫ್ರೆಂಟ್ ಇತ್ತು ಆ್ಯಂಡ್ ಅಟ್ರಾಕ್ಟಿವ್ ಇತ್ತು. ಇಲ್ಲೇ ಒಂದು ರೂಮ್ ಒಳಗೆ ಈ ಥರ ದೀಪಗಳನ್ನು ಹಚ್ಚಿಟ್ಟಿದ್ರು. ಇಲ್ಲೊಂದು ದೊಡ್ಡ ಗಂಟೆ ಐತಿ ಮತ್ತು ಲಾನ್ ಅಂತೂ ವೆಲ್ ಮೇಂಟೈನ್ ಇತ್ತು. ಈ ಗುಡಿ ಓಪನ್ ಇತ್ತು. ಸೊ ನಾವಿಲ್ಲಿ ಬಂದ್ವಿ. ಭಾಳ ಶಾಂತ ಇತ್ತು. ಬಟ್ ನನಗೆ ಒಂದು ಬೇಜಾರು ಏನಾಗೋದಂದ್ರೆ ಬಂದು ಕಲೆ ಬೆಲೆ ಮಾತಾಡೋದು. ಅಲ್ಲಿ ಬರ್ದಾರ ಮೇಂಟೈನ್ ಸೈಲೆನ್ಸ್ ಅಂತ, ಆದರೂ ಮಾತಾಡೋದು. ಇಲ್ಲಿರುವಂಥ ಪೇಂಟಿಂಗ್ಸ್ ನಂಗೆ ಭಾಳ ಇಷ್ಟ ಆಯ್ತು. ಅದ್ರೊಳಗೆ ಗೋಲ್ಡ್ ಹೈಲೈಟ್ ಮಾಡೋಕೆ ಏನು ಯೂಸ್ ಮಾಡಾರ, ಅದು ಭಾಳ ಚಂದ ಕಾಣ್ತಿತ್ತು. ಅಲ್ಲೇ ಇರುವಂಥ ಒಂದು ಕ್ಯಾಂಟೀನ್ ಒಳಗಡೆ ನಾವು ತುಪ್ಪ ಮತ್ತು ಮೊಮೋಸ್ ತಿಂದ್ವಿ. ಈಗ ನಾವು ನೆಕ್ಸ್ಟ್ ಹೊಂಟಿದ್ದು ದುಬಾರೆ ಎಲಿಫೆಂಟ್ ಕ್ಯಾಂಪ್.
ಇಲ್ಲಿ ಹೋಗಾಕ ಮೊದ್ಲು ದೋಣಿ ಇತ್ತು, ನೀರ್ ಕಡಿಮೆ ಆಗಿರೋದ್ರಿಂದ ನಡ್ಕೊಂಡು ಹೋಗ್ಬೇಕಾಗಿತ್ತು. ಸೊ ಭಾಳ ಮಸ್ತ್ ಎಕ್ಸ್ಪೀರಿಯನ್ಸ್ ಆಯ್ತು. ಸೊ ಇಲ್ಲಿ ಆನೆ ಇತ್ತು, ಒಂದ್ 5-6 ಇದ್ದು ನಾವು ಹೋದಾಗ. ನಾವು ಮಾರ್ನಿಂಗ್ ಬಂದ್ರೆ ಎಲಿಫೆಂಟ್ ಸ್ನಾನನೂ ಮಾಡಿಸ್ಬೋದಿತ್ತಂತ. ಸೊ ಇಲ್ಲೊಂದು ಎಲಿಫೆಂಟ್ ಇತ್ತು, ಅದು ಗಾಡಿ ಹತ್ತಾಕ ಹೊಲ್ತು. ಸೊ ಎಷ್ಟ್ ಸಲ ಕರ್ಕೊಂಡ್ ಹೋದ್ರು ಮತ್ತೆ ಕೆಳಗಿಳಿದು ಸುತ್ತ ಹೊಡೆದು ಅಲ್ಲೇ ಒಂದ್ ರೌಂಡ್ ಹೊಡೆದು ಹಿಂಗೆಲ್ಲಾ ಮಾಡಾಕತ್ತಿತ್ತು. ಬಹುಶಃ ಅದಕ್ಕೆ ಈ ಪ್ಲೇಸ್ ಭಾಳ ಇಷ್ಟ ಆಗಿತ್ತು ಅನ್ಸುತ್ತೆ. ಸೊ ಒಟ್ಟ ಯಾರು ಏನ್ ಹೇಳಿದ್ರು ಕೇಳಾತಿದ್ದಿಲ್ಲ ಅದು. ಸೊ ಇಲ್ಲೇ 2 ಆನೆಗಳು ಜಗಳಾಡತ್ತಿತ್ತು, ಪ್ರೀತಿ ಮಾಡಾತಿತ್ತು, ಏನ್ ಮಾಡಾತಿದ್ ಗೊತ್ತಿಲ್ಲ, ಬಟ್ ಮಜಾ ಬರಾತಿತ್ತು ನೋಡಾಕ. ಒಂಥರ ಹಿಂಗ್ ಜಗಳಾಡ್ದಂಗ ಆಡೋದು, ಆಮೇಲೆ ಬಂದು ಸರಿದೆ ಅಂತ ಸರಿಯೋದು, ಮತ್ ಹೊಳ್ ಜಗಳಾಡೋದು. ನೋಡಾಕಂತೂ ಮಸ್ತ್ ಇತ್ತು ಆಕ್ಚುಲಿ. ಸಣ್ಣ ಸಣ್ಣ ಮಕ್ಳು ಬಹಳ ಎಂಜಾಯ್ ಮಾಡ್ತಾರೆ ಈ ತರದ್ ಒಂದ್ ಪ್ಲೇಸ್ ನ. ನಾವು ಎಂಜಾಯ್ ಮಾಡಿದ್ವಿ ಆಕ್ಚುಲಿ ಬಹಳ. ಈ ಆನೆಗೆ ಸ್ನಾನ ಮಾಡಿಸ್ಕೊಂಡ್ ಬಂದ್ರು ನದಿ ಒಳಗ. ನಾವ್ ಇಷ್ಟೇ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಅಂಡ್ ಅದನ್ನ ನಾವು ಕಂಪ್ಲೀಟ್ ಮಾಡಿದ್ವಿ. ಮತ್ತೆ ಅದೇ ರೋಡಿಂದ ಹೊಳ್ಳಿ ಹೋದ್ವಿ. ಇದಾಗಿತ್ತು ನಮ್ಮ ಕೂರ್ಗ್ನ ಸಂಕ್ಷಿಪ್ತವಾದಂತಹ ವಿಡಿಯೋ. ಅಂಡ್ ನಾನು ಯಾಕೆ ಇಷ್ಟು ಡಿಲೇ ಮಾಡಿದೆ ವಿಡಿಯೋ ಹಾಕ್ಲಿಕ್ಕೆ ನಾವು ಹಿಂಗದಾಗ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಾಗ ತಿಳಿಸ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಖುಷಿಯಾಗಿರಿ. ನಮಸ್ಕಾರ.